ಮೊದಲದಾಗಿ ಕಾಂಗ್ರೆಸ್ನಿಂದ ನಾಗರಾಜ್ ಯಾದವ್ ಅವರಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ MG ಮಹೇಶ್ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ನಿಂದ ಗಂಗಾಧರ ಮೂರ್ತಿ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ಅವರೇ ಹೇಳಿ ಸರ್, ಏನ್ ನಿಮ್ದು ಈ ಪರಿಸ್ಥಿತಿ ಬಂದಿದೆ? ಎಲ್ಲ ಬೀದಿಗೆ ಬಂದು ನಿಂತ್ಕೊಂಡು ತಮಟೆ ಬಾರಿಸ್ಕೊಂಡು ನಿಲ್ಲುವಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ರಲ್ಲ ಅಂತ. ಏನಿಲ್ಲ, ಸಹಜವಾಗಿ ಒಂದು ನೀವು ಏನು ತಮ್ಮ ನಿರೂಪಣೆಯಲ್ಲಿ ಉಲ್ಲೇಖ ಮಾಡಿದ್ರೆ ಜಗತ್ತಿನ ದೊಡ್ಡ ಪೊಲಿಟಿಕಲ್ ಪಾರ್ಟಿ ಅಂತೇಳಿ ಒಂದು ಗ್ಯಾರಂಟಿಡ್ ಇನ್ನೊಂದು ಉಲ್ಲೇಖ ಮಾಡಿದೆ, ಶಿಸ್ತಿನ ಪಕ್ಷ. ಅದನ್ನೆರಡು ಅಶಿಸ್ತಿನ ಪಕ್ಷ ಅಂತೇಳಿ. ಅಶಿಸ್ತಲ್ಲ, ಶಿಸ್ತಿನ ಪಕ್ಷ ಅಂತ ಏನು ತಾವೇನು ಉಲ್ಲೇಖ ಮಾಡಿದ್ರಿ ಎರಡನ್ನ. ಒಂದು ಬಹುತೇಕ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯತಂತ್ರಗಳು ಮತ್ತು ಎಲ್ಲವೂ ಕೂಡ ಆ ಆಧಾರದ ಮೇಲೆ ನಡೀತಕ್ಕಂಥದ್ದು. ಇಡೀ ನಮ್ಮ ಏನು ಪಾರ್ಲಿಮೆಂಟ್ರಿ ಬೋರ್ಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದು ಅಂತಿಮವಾದಂಥ ತೀರ್ಮಾನ. ನಮ್ಮ ಪಕ್ಷದೊಳಗಡೆ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಬಹಳ ಒತ್ತಾಸೆ ಇದೆ, ಅದಕ್ಕೆ ಅವಕಾಶವೂ ಇದೆ. ಚುನಾವಣಾ ಏನು ಕ್ಯಾಂಡಿಡೇಟನ್ನು ಘೋಷಣೆ ಮಾಡೋ ತನಕ ಪ್ರತಿಯೊಬ್ಬರಿಗೂ ಅವಕಾಶವೂ ಇದೆ, ಅಪೇಕ್ಷೆ ಬೇಕಾದ್ರೆ ಅವ್ರು ಆಸೆ ಪಟ್ಟಿರೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ಒಂದೇ ಏನು ಹೈಕಮಾಂಡ್ ಪಾರ್ಲಿಮೆಂಟ್ರಿ ಬೋರ್ಡ್ ಒಮ್ಮೆ ಪಟ್ಟಿ ಬಿಡುಗಡೆ ಮಾಡಿದ ನಂತರ ಎಲ್ಲರೂ ಕೂಡ ಏಕತ್ರಿತವಾಗಿ ಸಂಗಚ್ಚದ್ದು ಸಂವದತ್ವ ಸಂವೋ ಮಾನಸಿ ಜಾನತಮ ಎಲ್ಲ ಒಂದೇ ಯೋಚನೆ ಮಾಡಿ ಎಲ್ಲರೂ ಸಂಘಟಿತವಾಗಿ ನಮ್ಮ ಗುರಿಯತ್ತ ನಾವು ಹೋಗಬೇಕಾಗಿದ್ದಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದು ಒಬ್ಬ ಕಾರ್ಯಕರ್ತ ಅಂತ ಅನಿಸ್ಕೊಳ್ತಕ್ಕಂಥ ಒಂದು ಪರಮ ಧರ್ಮ ಮತ್ತು ಪರಮ ಗುಣ. ಅಲ್ಲ, ಅದಕ್ಕಿಂತ ಮುಂಚಿತವಾಗಿಯೇ ಬೀದಿ ರಂಪಾಟ ಆಗ್ತಿದೆಯಲ್ಲ. ಅಲ್ಲ, ಅದು ಬೇಕಿದ್ದವ್ರು ಏನು ಮಾಡಿದರೂ ಕೂಡ ನನಗೆ ವಿಶ್ವಾಸ ಇದೆ. ಎಲ್ಲರೂ ಹಿರಿಯರಿದ್ದಾರೆ, ಯಾರೋ ಕೆಲವರು ಹೊಸೊಬ್ಬರು ಅಚಾನಕ್ಕಾಗಿ ರಾಜಕಾರಣಕ್ಕೆ ಬಂದಂಥವ್ರು, ಪಾರ್ಲಿಮೆಂಟ್ ಸದಸ್ಯರಾದಂಥವ್ರು, ಅವರಿಗೆ ನಮ್ಮ ಕಲ್ಚರಿನ ಅನುಭವ ಕಡಿಮೆ ಆಗಿರ್ಬೇಕು. ಅಚಾನಕ್ ಕಡಿಮೆ ಆಗಿರ್ಬೇಕು. 10 ವರ್ಷದಿಂದ ಪಕ್ಷದಲ್ಲಿರೋರು ಅಚಾನಕ್ ಬಂದು ಕಡಿಮೆ ಆಗಿರಬೇಕು. ನಾನು ಹೇಳ್ತಿಲ್ಲ, ಒಂದು ವಿಷಯ ಹೇಳ್ತಿ ಕಡೆ ಎಲ್ಲರೂ ಕೂಡ ಅವರು ಹೊಸದಾಗೆ ಬಂದನೆ. ತಾವೇನು ಒಂದು ನಿಮಿಷ ನಾಗರಾಜ್ ಅವರು ತಾವೇನು ಉಲ್ಲೇಖ ಮಾಡಿದರೆ, ತಾವು ಉಲ್ಲೇಖ ಮಾಡಿದಂಥ ಸಂಗತಿ ಕೂಡ ಅವರು ಕೂಡ ಈಗ ಅನೇಕ ಜನ 10 ವರ್ಷದಿಂದ ಅಪೇಕ್ಷಿತರಾಗಿದ್ದರು, ತುಂಬ ಅಪೇಕ್ಷೆ ಪಟ್ಟಿದ್ದರು. ಅಪೇಕ್ಷೆ ಪಟ್ಟಂಥ ಸಂದರ್ಭದಲ್ಲಿ ಈ ಥರದ್ದು ಒಂದಷ್ಟು ಮನಸ್ಸು ಒಳಗಡೆ ಘಾಸಿ ಆಗೋವಂಥದ್ದು ಸಹಜ. ಯಾರ್ಯಾರು ಹಿಂದೆ, ಈಗ ನಾನೇ ಮೈಸೂರಿನಲ್ಲಿದ್ದೆ, ಮೈಸೂರು ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಅನೇಕ ಜನ ಅಭ್ಯರ್ಥಿ ಆಗಬೇಕು ಅಂತಿದ್ರು. ಅವತ್ತು ಸಹರ್ಷವಾಗಿ ಪ್ರತಾಪ್ ಸಿಂಹ ಅವ್ರನ್ನ ನಾವು ಸ್ವೀಕಾರ ಮಾಡಿದ್ವಿ, 2 ಅವಧಿ ಒಳಗಡೆ ಮಾಡಿದ್ವಿ. ಹಾಗೆ ಅನೇಕ ಜನರು ಎಲ್ಲರೂ ಕಾರ್ಯಕರ್ತ ಅಂತ ಅನ್ಸ್ಕೊಂಡಂಥವನಿಗೆ ಒಂದಷ್ಟು ಅನುಶಾಸನಬದ್ಧ ನಡವಳಿಕೆ ಇರ್ತದೆ. ಅವರು ಎಲ್ಲವನ್ನೂ ಮೀರಿ ಪಕ್ಷದ ಸಿದ್ಧಾಂತ ಮರ್ತಿದ್ದಾರೆ ಅಂತ ನೀವು ಹೇಳ್ತಾ ಇರೋದು. ಸಿದ್ಧಾಂತ ಅಂತಲ್ಲ ಸರ್, ನಾನು ಹೇಳೋಂಥದ್ದು ನೋಡಿ ಸರ್, ಒಬ್ಬೊಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಇಚ್ಛೆಯನ್ನು ವ್ಯಕ್ತ ಮಾಡುವಂಥ ಅನೇಕ ಮುಖಗಳಿರ್ತವೆ, ಗೊತ್ತಾಯ್ತಾನೆ. ಈಗ ನೀವು ಅರುಣ್ ಅವರು, ಮಹೇಶ್ ಅವರು, ನಾಗರಾಜ್ ಅವರು, ನಮ್ಮ ಇವರು ನಾಯಕರು, ನಾವೆಲ್ಲ ಬೇರೆ ಥರ ವ್ಯಕ್ತ ಮಾಡ್ಬೋದು, ಇನ್ನು ಕೆಲವರು ಈ ಥರ ವ್ಯಕ್ತ ಮಾಡ್ಬೋದು. ಅದರ ಅರ್ಥ ಇಟ್ ಡಸಂಟ್ ಮೀನ್, ನಾನು ಪ್ರಾರಂಭದಲ್ಲೇ ಹೇಳ್ದಲ್ಲ, ನನ್ನ ಪಕ್ಷ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಒತ್ತಾಸೆ ಇದೆ. ಬೀದಿ ರಂಪಾಟ ಎಲ್ಲ ಆಂತರಿಕ ಅಲ್ಲ, ಇದು ಬೀದಿ ರಂಪಾಟ ಅಂತ ನೀವ್ ಯಾಕೆ ಅನ್ಕೊಳ್ತೀರಾ? ಇದು ನೀವು ಹೇಳಿದ್ರಲ್ಲ, ಅವ್ರ ಅಭಿಮಾನಿಗಳು. ನಾನು ಒಂದು ವಿಷಯನೇ ಅರುಣ್ ಅವರೇ, ಅವರ ನೋಡಿ ಒಂದು ಮಾತು ಹೇಳ್ತೀನಿ. ಒಂದು ಅಭಿಮಾನಿಗಳು ಅಂತ ಅವ್ರ ಬೆಂಬಲಿಗರು ಅಂತ ಇರ್ತಾರೆ. ಅವ್ರ ಬೆಂಬಲಿಗರಿಗೆ ಅನ್ಸಿರ್ಬೋದು, ಗೊತ್ತಾಯ್ತಾನೆ, ಈ ತರದ್ ಮಾಡ್ತಾರೆ. ನಾಯಕರುಗಳೇ ಕಿತ್ತಾಡ್ಕೊಳ್ತಾ ಇದ್ದಾರಲ್ಲ. ನಾಯಕರು ಯಾರು ಕಿತ್ತಾಡ್ತಾ ಇಲ್ಲ. CT ರವಿ ಅವರು, ಶೋಭಾ ಕರಂದ್ಲಾಜೆ ಅವರು ಬಹಿರಂಗ ಹೇಳಿಕೆಗಳನ್ನು ಕೊಟ್ಕೊಳ್ತಾ ಇದ್ದಾರೆ. ಈಶ್ವರಪ್ಪನವರು ನೇರವಾಗಿ ಮಾತನಾಡ್ತಾ ಇದ್ದಾರೆ. ಯಾರು ಕೂಡ ನಾನು ನೋಡಿ, ನನ್ನ ಪಕ್ಷದ ಒಬ್ಬ ವಕ್ತಾರನಾಗಿ ನಾನು ಪ್ರತಿಯೊಬ್ಬರ ಹೇಳಿಕೆಯನ್ನು ಬಹಳ ಕೂಲಂಕುಷವಾಗಿ ಗಮನಿಸಿದ್ದೀನಿ. ಯಾರ ಹೇಳಿಕೆಯೂ ಕೂಡ ಇದನ್ನು ಪರಸ್ಪರ ದೂಷಣೆ ಮಾಡುವಂಥದ್ದು ಯಾವ ಭಾಗ ಕೂಡ ಅಲ್ಲಿಲ್ಲ. ಎಲ್ಲರೂ ಕೂಡ ಹೇಳಿರ್ತಕ್ಕಂಥದ್ದು ಒಂದೇ, ಪಕ್ಷವನ್ನು ಗೆಲ್ಲಿಸಬೇಕು, ಪಕ್ಷವನ್ನು ಗುರಿ ಮುಟ್ಟಬೇಕು. CT ರವಿ ಅವರು ಹೇಳಿದ್ರು, ನನ್ನ ಸೋಲಿಗೆ ನಾನೇ ಹೊಣೆ, ನಂದೆಲ್ಲ ತಪ್ಪಾಗಿದೆ ಅಂತೇಳಿ. ಅದಕ್ಕಿಂತ ಆತ್ಮವಿಮರ್ಶೆ ಇನ್ನದಿದೆ. ಇನ್ನೂ ಒಂದು ಹೇಳಿದ್ರು ಅವರು, ಏನಂತ, ಯಾರ್ಯಾರು ಎಲ್ಲೇನು ಮಾಡಿರ್ತಾರೆ ಅಂತೇಳಿ ನಾನು ಹೇಳಕ್ ಹೋಗಲ್ಲ ಅಂತೇಳಿ. ಅದು ಅವ್ರಿಗೆ ಅದನ್ನ ದೇವ್ರು ನೋಡ್ಕೊಳತ್ತಾನೆ ಅಂತ ಇರ್ಬೋದು. ಅದು ಅವ್ರಿಗೆ ಪಿಕಂಟ್ ಚೂಲ್ಸಲ್ಲ ನೋಡಿ. ಇಲ್ಲಿ ನೋಡಿ, ಇದರಲ್ಲಿ ಒಂದು ನಮ್ಮಲ್ಲಿ ಅತ್ಯಂತ ದೊಡ್ಡದಾದಂಥ ಯಾವ್ದಾದ್ರು ಪದವಿ ನಮ್ಮ ಪಕ್ಷದೊಳಗಡೆ ಇದ್ರೆ ಯಾವುದೂ ಅಲ್ಲ, ಅದು ಕಾರ್ಯಕರ್ತ ಅಂತಕ್ಕಂಥಕ್ಕಿಂತ ಇನ್ಯಾವ ದೊಡ್ಡ ಪದವಿ ಕೂಡ ಈ ಪಕ್ಷದೊಳಗೆ ಯಾರಿಗೂ ಇಲ್ಲ. ಬರ್ತೀನಿ ಡೀಟೇಲ್ ಆಗಿ ಬರ್ತೀನಿ. ನಾಗರಾಜ್ ಯಾದವ್ರೆ, ಇನ್ನು ಬಂಡತನದಲ್ಲೇ ಇದ್ದಾರೆ ಅಂತ BJP ಅವರು. ನೋಡಿ, ಅವ್ರೊಂದು ಮಾತು ಹೇಳಿದ್ರು ಕೊನೆಯಲ್ಲಿ, ಕಾರ್ಯಕರ್ತ ಅಂತ ಭಾಳ ದೊಡ್ಡ ಅದು ಎಲ್ಲ ಪಾರ್ಟಿಯಲ್ಲೂ ಎಲ್ಲ ಕಾರ್ಯಕರ್ತರ ಮುಂದೆ ಮಾಡ್ತಕ್ಕಂಥ ಭಾಷಣನೇ ಅದು ಇರಲಿ, ಸತ್ಯವೇ ಬೇರೆ ಇರ್ತವೆ. ಅಂದ್ರೆ ಭಾಷಣಕ್ಕೆ ಮಾತ್ರ ಸೀಮಿತ ಅವರು ಇದು ಯಾರು ಹೇಳ್ತಾರ, ದೊಡ್ಡದು ಎದುರು ಹೇಳ್ತಾರೆ, ಅದ್ರ ಮೂವತ್ತು ಒಪ್ಕೊಳ್ಳಿ. ಕಾರ್ಯಕರ್ತರ ಮುಂದೆ ಹೇಳ್ತಾರೆ. ಸೆಕೆಂಡ್ ಹೋಲ್ಡ್ ಮಾಡ್ತೀನಿ ದಯವಿಟ್ಟು. ಕಾರ್ಯಕರ್ತರು ಹೇಳಿ, ಎಲ್ಲಾ ಪಕ್ಷಗಳಲ್ಲೂ ಅಷ್ಟೇ ಭಾಷಣದಲ್ಲಿ ನೋಡಿ ಎಂತ ಮಾತು ಹೇಳ್ತೀರಾ ನೀವು. ಹಾಗಾದ್ರೆ ನೀವು ಮಾಡೋ ನಿಮ್ಮ ಪಾರ್ಟಿಲಿ ಭಾಷಣಕ್ಕೆ ಮಾತ್ರನಾ? ನಾಗರಾಜ್ ಯಾದವ್ ನಿಮ್ಮ ಪಾರ್ಟಿಲಿ ಭಾಷಣಕ್ಕೆ ಮಾತ್ರನಾ? ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಎಲ್ಲ ಮಾತಾಡ್ತಾರೆ ಹಿಂಗೆ,
ಕಾರ್ಯಕರ್ತರ ಕಷ್ಟ ನನಗೆ ಗೊತ್ತಿದೆ, ನಾನು ಕಾರ್ಯಕರ್ತ ಬೆಳೆದು ಬಂದಿರೋನು. ಆ ಕಾರ್ಯಕರ್ತರ ಗೌರವ ಕೊಡೋ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಮಾತ್ರ ಅಂತ ಹೇಳ್ತೀನಿ. ಇವ್ರದ್ದೇನು ಗೊತ್ತಾ ಪಕ್ಷ, ನಾವು ಸರ್ವಾಧಿಕಾರಿ ಧೋರಣೆ ಇರ್ತಕ್ಕಂಥವ್ರು. ನಾವು ಒಂದೇ ಲೀಡ್ರು, ಮೋದಿ ಅವ್ರು ಹೇಳ್ದಂಗೆ, ಗೃಹ ಸಚಿವರು ಹೇಳ್ದಂಗೆ, ನಾವು ಕೇಳ್ದಂಗೆ ಮಾಡ್ದಂಗೆ ಅಷ್ಟೇ ಇರ್ಬೇಕು. ಸೆಂಟ್ರಲ್ ಏನು ಮಾತಾಡಂಗಿಲ್ಲ. ಸೋನಿಯಾ ಗಾಂಧಿ ಅವರು ಹೇಳ್ದಂಗೆ ಖಂಡಿತವಾಗ್ಲೂ ಇಂದಿರಾ ಅಂದ್ರೆ ಇಂಡಿಯಾ ಅಂತ ಹೇಳ್ದಂತವ್ರು. ಇಂದಿರಾ ಗಾಂಧಿ ಮುಂದೆ ಚೇರ್ ಹಾಕೊಂಡು ಒಬ್ರು ಕೂಡ ಗೊತ್ತಿರ್ಲಿಲ್ಲ. ಮಾತಾಡ್ತಾ ಇದ್ದೀನಿ. ಮಾತಾಡ್ತೀರಾ? ಇವಾಗ ಇವಾಗ ಮೋದಿ ಅವರು, ಹಿಂದೆ ಇಂದಿರಾ ಗಾಂಧಿ ಅವರು. ನಾನು ಅವಾಗ ಅದು ನಾಯಕರಾಗಿರ್ಲಿಲ್ಲ ಸರ್. ಈಗ ನಾನು ಮಾತಾಡ್ತಾ ಇದ್ದೀನಿ ಕೇಳಿ. ನೀವು ಡಿಬೇಟ್ ಮಾಡಕ್ ಹೋಗ್ಬಿಡಿ. ಇವತ್ತಿನ ದಿವಸ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಮಾತಾಡಿದಂತ ವ್ಯಕ್ತಿ ಇಲ್ಲಿ ಕೂತಾರಲ್ಲ, ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಯಾವುದೇ ಸಂಬಂಧ ಇಲ್ಲದ ಪಾರ್ಟಿ ಯಾರು ಇದ್ರೆ ಅದು ಬಿಜೆಪಿ ಅವರು. ಸರ್ವಾಧಿಕಾರಿ ಧೋರಣೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅವ್ರು ಡಿಕ್ಟೇಟರ್ಶಿಪ್ ಅಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಕೊಟ್ಟವ್ರನ್ನ ಕಂಟೆಸ್ಟ್ ಮಾಡ್ತಾವ್ರು. ಒಂದ್ ನಿಮಿಷ 46 ದೊಡ್ಡ ಡಿಕ್ಟೇಟರ್ಶಿಪ್ ಫ್ಲೋ ಇಷ್ಟ ಇಲ್ಲ ನಿಮ್ಗೆ? ನಾನು ಪ್ರಶ್ನೆ ಕೇಳ್ತೀನಿ ಸರ್, ಅವ್ರಿಗೂ ಕೇಳ್ತೀನಿ. ನೀವು ಯಾಕೆ ಅಷ್ಟೊಂದು ಬಿಟ್ಟು ಆಮೇಲೆ ಏನಾಗ ಕೇಳ್ಕೊಳ್ಳಿ. ಹೇಳಿ ಸರ್. 46 ಜನಕ್ಕೆ ಅಲ್ಲಿಂದ ಡಿಕ್ಟೇಟ್ ಮಾಡಿ ಕೊಟ್ಟರು ಟಿಕೆಟ್. ಅದ್ರ 10 ಜನನೂ ದಡ ಮುಟ್ಲಿಲ್ಲ. ಅದು ಅವ್ರ ಹಣೆ ಬರ ಮಾಡ್ಕೊಂಡಿದ್ದು ಒಳ್ಳೇದಾಯ್ತು, ನಮ್ಗೆ ಒಳ್ಳೇದಾಯ್ತು, ಮಾಡ್ಕೊಳ್ಳಿ ಇನ್ನೊಂದ್ಸಲಿ ಬೇಡ ಅಂತ ಹೇಳಲ್ಲ. ಅವರ ಪ್ರಯತ್ನಗಳೆಲ್ಲವೂ ಕೂಡ ಕಾರ್ಯಕರ್ತರ ವಿರುದ್ಧವಾಗಿರ್ತಕ್ಕಂಥ ಪ್ರಯತ್ನಗಳನ್ನ ಬಿಜೆಪಿ ಕಾರ್ಯಕರ್ತರು ತಿಳ್ಕೋಬೇಕಾಗ್ತದೆ. ನಾವು ಕಾರ್ಯಕರ್ತರ ಅನಿಸಿಕೆಗಳ ಅನುಗುಣವಾಗಿ ಮಾಡ್ತಾ ಇದ್ದೀವಿ. ನಾವು ಕೂಡ ಅಸೆಂಬ್ಲಿ ಚುನಾವಣೆಗೆ ಹೋದಾಗ ಏನು ಡಿ ಕೆ ಶಿವಕುಮಾರ್ ಒಂದು ಕಡೆ, ಸಿದ್ದರಾಮಯ್ಯ ಅವರು ಒಂದು ಕಡೆ, ಹಿಂಗಾಗ್ಬಿಡ್ತದೆ ಹಂಗಾಗ್ಬಿಡ್ತದೆ ಡುಶುಮ್ ಅಂತ ಹೇಳಿದ್ದು. ನಾವು ಕ್ಯಾಂಡಿಡೇಟ್ಸ್ನ ಕೊಡುವಾಗ ಕನ್ಸೆನ್ಸಿಂದ ಕ್ಯಾಂಡಿಡೇಟ್ ಕೊಟ್ಟು ಕಾರ್ಯಕರ್ತರ ಒಪಿನಿಯನ್ ಮೇಲೆ ಕೊಟ್ಟು 136 ಸೀಟ್ ತೊಗೊಂಡ್ವಿ, 43% ಓಟ್ ತೊಗೊಂಡ್ವಿ, ಗೆದ್ವಿ. ಆದರೆ ಅವ್ರಿಗೆ 2 ಸಲ ಮತ ಕೊಟ್ಟಿದ್ದಾರೆ ರಾಜ್ಯದ ಜನ. ಆದರೆ ಅವ್ರು ಉಳಿಸ್ಕೊಳ್ಳಿಲ್ಲ. ಯಾಕಂದರೆ ಅವ್ರಲ್ಲಿದ್ದದ್ದು 25 ಜನ ಲೋಕಸಭಾ ಮೆಂಬರ್ಗಳು, ಒಬ್ಬರು ಕೂಡ ಅದು ನೀರಿನ ವಿಚಾರ ಇರ್ಬೋದು ಅಥವಾ ರಾಜ್ಯದ ಯಾವುದೇ ಜ್ವಲಂತ ಸಮಸ್ಯೆಗಳೇ ಬಾಯಿ ತೆಗಿಲಿಕ್ಕೆ ಬಿಡಲಿಲ್ಲ. ಯಾಕಂದರೆ ಮೋದಿಯವರು ಅಷ್ಟೊಂದು ಸ್ಟ್ರಿಕ್ಟಾಗಿ ನೋ ಬಡಿ ಶುಡ್ ಟಾಕ್, ಹೇಳದಷ್ಟು ಮಾಡಬೇಕು, ಯಾರು ಕಿಮಕ್ ಕಮಕ್ ನನಗೆ ಹೇಳಂಗಿಲ್ಲ. ಆ ರೀತಿಯಾದಂಥ ವಿಚಾರ ಅದನ್ನ ಹೆಂಗೆ ಆಂತರಿಕ ಪ್ರಜಾಪ್ರಭುತ್ವ, ಒಂದು ನಿಮಿಷ ಮಾತಾಡ್ಬಿಡಿ, ಆಂತರಿಕ ಪ್ರಜಾಪ್ರಭುತ್ವ ಇದ್ದಿರೋ ಪಾರ್ಲಿಮೆಂಟಲ್ಲೇ ಮಾತಾಡಕ್ಬಿಟ್ಟಿಲ್ಲ. ಮೋದಿಯವ್ರ ಸರ್ಕಾರದಲ್ಲಿ ಅವರ ಎಂಪಿಗಳೇ ಹೋಗಿ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಮಾತಾಡಲಿಲ್ಲ. ಬಜೆಟಲ್ಲಿ ಅನೌನ್ಸ್ ಮಾಡಿ ದುಡ್ಡು ಕೊಡ್ಲಿಕ್ಕೆ ಆಗಲಿಲ್ಲ ಅವ್ರ ಕೈಯಲ್ಲಿ. ಎಲ್ಲಿದೆ ಪ್ರಜಾಪ್ರಭುತ್ವ ಅವರಲ್ಲಿ? ಇಟ್ ಇಸ್ ಒನ್ಲಿ ಡಿಕ್ಟೇಟರ್ಶಿಪ್ ಒಂದು ಕಡೆ. ಈಗ ಟಿಕೆಟ್ಗಳ ವಿಚಾರ ಬಂದಾಗ ನಾವು ಯಾರು ಕೂಡ ಏನು ಹೇಳ್ತಾ ಇಲ್ಲ. ಸಿಟಿ ರವರು ಏನಂದ್ರೆ ಗೊತ್ತಾ, ನಾನು ಹೊಟ್ಟೆಯಲ್ಲಿ ಎಷ್ಟು ದಿನ ಇಟ್ಕೋಬೇಕ್ರಿ, ನಾನು ಇನ್ನೆಷ್ಟು ಇಟ್ಕೋಬೇಕು, ಎಷ್ಟು ಜಾಗ ಇದೆ ನನ್ನ ಹೊಟ್ಟೆಯಲ್ಲಿ ಅಂತ ಹೇಳಿದ್ದು ನಾನು ಹೇಳಿದೆ, ಮಹೇಶ ಹೇಳಿದ್ದು, ಸಿಟಿ ರವಿ ಹೇಳಿದ್ದು, ಶೋಭಾ ಕರಂದ್ಲಾಜೆ ಮೇಡಮ್ ಏನಂದ್ರು, ನಮ್ಮ ಅಕ್ಕ ಏನಂದ್ರು ಗೊತ್ತಾ ನಿಮಗೆ? ಅಕ್ಕ ಅಲ್ವ, ಶೋಭಾ ಅಕ್ಕ ಅಲ್ವ, ಮತ್ತೆ ಅಕ್ಕ ಅಂದ್ರೆ ಏನು ಗೊತ್ತೇನೋ? ನನ್ನ ವಿರುದ್ಧ ಸಂಚು ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನವರಲ್ಲ, ನನ್ನ ಪಕ್ಷದವರೇ, ನನ್ನ ಪಕ್ಷದ ನಾಯಕರುಗಳಂತ ಹೇಳಿ ನಾನಲ್ಲ. ಪ್ರತಾಪ್ ಸಿಂಹ ಅವರು ಇನ್ನೊಂದು ಲಾಸ್ಟ್ ಒಂದೇ ಸೆಂಟೆನ್ಸ್ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ, ಆಗಲ್ಲ ಬಿಡ್ರಿ ಒಂದೇ ವರ್ಡಲ್ಲಿ. ಪ್ರತಾಪ್ ಸಿಂಹ ಅವರು ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮ ಯದುವೀರ್ ಬಗ್ಗೆ. ಅರಮನೆಯವರು ಹೊರಗಡೆ ಬರ್ತಾರಂತ ಹೆಂಗೆ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ, ಯಾರನ್ನ ದೂಷಣೆ ಮಾಡ್ತಾ ಇದ್ದಾರೆ, ಯಾರ ಬಗ್ಗೆ ಏನು ಮಾತಾಡ್ತಾರೆ. ನಾನು ಹೇಳ್ತೀನಿ ಎಲ್ಲ ಪದಗಳು ಬರ್ಕೊಂಡು ಒಬ್ಬೊಬ್ಬರ ಪದಗಳು ಹೇಳಿದ್ರೆ ಪ್ರಜಾತಂತ್ರ ವ್ಯವಸ್ಥೆಗೆ ಮಾರಕವಾಗಿರ್ತಕ್ಕಂಥ ಪಕ್ಷ ಇದ್ರೆ ಅದು ಬಿಜೆಪಿ. ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ನಿಮಗೆ. ಹೊಸ ಪ್ರಯೋಗವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನೋದು ಬಹುದೊಡ್ಡ ಚರ್ಚೆ. ದೊಡ್ಡ ದೊಡ್ಡ ನಾಯಕರುಗಳು ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ. ಈಶ್ವರಪ್ಪನವರಂತೂ ಹೇಳ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು, ಅದ್ರ ಶುಕ್ರವಾರ ಮೀಟಿಂಗ್ ಇದೆ, ಅದ್ರಲ್ಲಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಇಟ್ಸ್ ಓಪನ್ ಚಾಲೆಂಜ್. ಇಲ್ಲ, ಒಂದು ನನಗನ್ನಿಸ್ದಂಗೆ ಇನ್ನೂ ಚುನಾವಣಾ ರಂಗೇರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಕೂಡ ಟಿಕೆಟನ್ನು ಅನೌನ್ಸ್ ಮಾಡದೇ ಇರೋಂಥ ಸಂದರ್ಭದಲ್ಲಿ ಒಂದಷ್ಟು ಆಸೆ ಇರ್ತಕ್ಕಂಥವ್ರು, ಒಂದು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ 300ಕ್ಕೂ ಹೆಚ್ಚು ಸ್ವಶಕ್ತಿ ಮೇಲೆ ಗೆದ್ದಿರ್ತಕ್ಕಂಥ ಒಂದು ದೊಡ್ಡ ಪಕ್ಷ. ಅದರ ಜೊತೆಗೆ ಅದ್ರ ಜೊತೆಲಿರ್ತಕ್ಕಂಥ ಎಲ್ಲ ಅಲಯನ್ಸ್ ಪಾರ್ಟ್ನರ್ಗಳು ಒಗ್ಗಟ್ಟಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗೆಲುವಿನ ಅವಕಾಶಗಳು ಜಾಸ್ತಿ ಇದ್ದಾವೆ. ಗೆಲುವಿನ ದಡ ಮುಟ್ಬೋದು, ಕೇಂದ್ರದಲ್ಲಿ ನಾನು ಮಂತ್ರಿ ಆಗ್ಬೋದು, ಕೇಂದ್ರದಲ್ಲಿ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಸ್ಥಾನ ಗಳಿಸ್ಬೋದು ಅನ್ನೋ ಕಾರಣಕ್ಕೆ ಒಂದಷ್ಟು ಪೈಪೋಟಿಗಳು ಇರ್ತವೆ. ಎಲ್ಲಿ ಸ್ಟ್ರಾಂಗ್ ಇರುತ್ತೋ ಅಲ್ಲಿ ಪೈಪೋಟಿ ಇರುತ್ತೆ. ಏನು ಸ್ಟ್ರಾಂಗ್ ಇಲ್ಲ, ಅಲ್ಲಿ ದೆಹಲಿಗೆ ಹೋಗೋದೇ ಭಯ ಬೀಳ್ತಾ ಇರೋಂಥ ಸಂದರ್ಭದಲ್ಲಿ ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಭಯ ಬೀಳ್ತಾ ಇರೋ ಸಂದರ್ಭದಲ್ಲಿ ಅಲ್ಲಾರು ಟಿಕೆಟ್ಗೆ ಕಾಂಪಿಟೇಷನ್ ಇರುತ್ತೆ. ಅದರಲ್ಲೂ ಟಿಕೆಟ್ ಇಲ್ದಲೆ ಕೊನೆಗೆ ತಮ್ಮಲ್ಲಿ ಅಭ್ಯರ್ಥಿಗಳಿಲ್ದಲೆ ಕಳೆದ 7 ಅನೌನ್ಸ್ ಮಾಡಿದ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಲ್ಲಿ 3 ಜನ ಬೇರೆ ಅನ್ಯ ಪಕ್ಷದವರು. ಮತ್ತು ಈಗ ಮತ್ತೆ ಇನ್ನಿಬ್ಬರನ್ನ ಇವತ್ತು ನಿನ್ನೆ ಸೇರಿಸ್ಕೊಂಡಿದ್ದಾರೆ, ಅದು ಒಂದು ಬೇರೆ ಪಾರ್ಟಿಯವರು. ನಿನ್ನೆ ಬಿ ಜೆ ಪಿಗೆ ರಿಸೈನ್ ಮಾಡ್ತಾರೆ, ಇವತ್ತು ಕಾಂಗ್ರೆಸ್ಸಿಗೆ ಸೇರ್ತಾರೆ. ನಿನ್ನ ಕೆಲವರು ಬಿ ಜೆ ಪಿಲೇ ಇದ್ದರು, ಆದರೂ ಟಿಕೆಟ್ ಅನೌನ್ಸ್ ಮಾಡಿದ್ರು. ಇಂಥ ಪರಿಸ್ಥಿತಿ ಇರೋವಾಗ ಈ ಬೇರೆ ಪಕ್ಷದಲ್ಲಿ ಸಣ್ಣ ಪುಟ್ಟ ಗೊಂದಲಗಳನ್ನು ದೊಡ್ಡದು ಮಾಡ್ಕೊಳ್ಳೋದು ಕಾಂಗ್ರೆಸ್ನ ಸಂಸ್ಕೃತಿ.
ಜೊತೆಗೆ ನಮ್ಮ ನಾಗರಾಜ್ ಯಾದವ್ ಹೇಳ್ತಾ ಇದ್ರು ಆಂತರಿಕ ಪ್ರಜಾಪ್ರಭುತ್ವ ಮತ್ತು ಡಿಕ್ಟೇಟರ್ಶಿಪ್ಪು ಭಾರತೀಯ ಜನತಾ ಪಾರ್ಟಿಲಿದೆ, ಇನ್ನೊಂದು ಕಡೆ ಇದೆ, ಅಲ್ಲಿ ಇಲ್ಲಿದೆ ಅಂತ. ಈ ದೇಶದಲ್ಲಿ 50-60 ವರ್ಷಗಳ ಕಾಲ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡ್ತಾ ಇದ್ದಿದ್ದು ಡೆಲ್ಲಿನಲ್ಲಿ ಕೂತ್ಕೊಂಡು ಒಂದು ಕವರಲ್ಲಿ ಬರೋದು. ಅದು ಈ ದೇಶದ ಕಾಂಗ್ರೆಸ್ ಪಾರ್ಟಿ ಆಂತರಿಕ ಪ್ರಜಾಪ್ರಭುತ್ವ. ಕರ್ನಾಟಕದಲ್ಲೇ ವೀರೇಂದ್ರ ಪಾಟೀಲ್ ಅವ್ರನ್ನ ಏರ್ಪೋರ್ಟಲ್ಲಿ ಇಳಿಸೋದಂಥ ಮಹಾನ್ ನಾಯಕರು ರಾಜೀವ್ ಗಾಂಧಿಯವರು. ಏರ್ಪೋರ್ಟಲ್ಲಿ ಇಳಿಸ್ಬಿಟ್ಟು ಹೋಗ್ಬಿಟ್ರು, ಇಳಿಬೇಕು ನೀವು ಕೆಳಗಡೆ ಅಂತ. ಹಾಸ್ಪಿಟ್ಲಲ್ಲಿ ಮಲಗಿದ್ದಂಥ ವೀರೇಂದ್ರ ಪಾಟೀಲ್ನ ಇಳಿಸೋದ್ರು. ಅದಾದಮೇಲೆ SM ಕೃಷ್ಣ ಅವರು ಆಲ್ರೆಡಿ ಕೋರ್ಟ್ ಹೊಲ್ಸ್ಕೊಂಡು ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ರು, ನಾನೇ ಮುಖ್ಯಮಂತ್ರಿ ಅಂತ. ವೀರಪ್ಪ ಮೊಯ್ಲಿ ಅವರಿಗೆ ಕವರಲ್ಲಿ ಕಳಿಸಿದ್ರು. ಯಾವ ಆಂತರಿಕ ಪ್ರಜಾಪ್ರಭುತ್ವ? ಈಗ ಆಯಿತು ಕರ್ನಾಟಕದಲ್ಲಿ ಬಿಜೆಪಿಯಲ್ಲಿ ಕಾಣಿಸ್ತಾ ಇದೆ ನಿಮಗೆ? ಇಲ್ಲ, ನಾನು ಹೇಳ್ತಿರೋದು JDS ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಹೇಳಿ. JDS ಹೋಗ್ತಾರೋ ಬಿಜೆಪಿ ಹೋಗ್ತಾರೋ? ಒಂದೇ ನಿಮಿಷ, ಆಮೇಲೆ ಓಪನ್ ಅಪ್ ಕೊಡ್ತೀನಿ. ಒಂದೇ ನಿಮಿಷ. ನಾನು ಈಗ ಹೇಳ್ತಾ ಇರೋದು ಭಾರತೀಯ ಜನತಾ ಪಾರ್ಟಿನಲ್ಲಿ ಎಲ್ಲವೂ ಸರಿ ಇದೆ ಅಂತ ನಾನೇನು ಸಮರ್ಥಿಸ್ಕೊಳಕ್ಕೆ ಹೊರಟಿಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ ಆಗಲೇ ಮಹೇಶ್ ಅವರು ಹೇಳಿದ್ರು, ಪ್ರತಾಪ್ ಸಿಂಹ ಅವ್ರ ಹೇಳಿಕೆ ಮೊದಲನೇ ದಿವಸ ಹೇಳಿಕೆ ಏನಿತ್ತು ಅವ್ರದ್ದು, ನೊಂದ್ಕೊಂಡು ವಿಡಿಯೋ ಮಾಡಿ ಏನೋ ಹೇಳಿದರು. ಆಮೇಲೆ ಇವತ್ತು ನೆನ್ನೆ ಒಬ್ಬರು ಇನ್ಚಾರ್ಜ್ ಇವ್ರನ್ನ ಮೀಟ್ ಮಾಡಿದ್ಮೇಲೆ ಏನು ಹೇಳಿಕೆ ಇದೆ? ಯದುವೀರವ್ರ ವಿಚಾರ ಹೇಳ್ತಾರೆ. ಅಲ್ಲ, ಹೇಳಿ ಅದು ಯದುವೀರವ್ರ ವಿಚಾರ ಹೇಳಿದ್ಮೇಲೆ ಇನ್ಚಾರ್ಜ್ ಅವ್ರನ್ನ ಮೀಟ್ ಮಾಡಿದ್ಮೇಲೆ ಬರತಕ್ಕಂಥ ಪ್ರೆಸ್ ಮೀಟ್ ಏನು? ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಯೋಕ್ಕೂ ರೆಡಿ ಇದ್ದೀನಿ, ಕೊಟ್ಟರೆ ಇನ್ನೊಂದು ಸಲ ಅವಕಾಶ ಕೊಟ್ಟರೆ ಕೆಲಸ ಮಾಡ್ತೀನಿ, ಹೌದಲ್ವಾ? ಆ ಮನಸ್ಥಿತಿ ಇರ್ತಕ್ಕಂಥ ನಾಯಕರುಗಳಿಗೆ ಈಶ್ವರಪ್ಪನವರು ಟಿಕೆಟ್ ತಪ್ಪಿಸಿದಾಗ ಒಂದೇ ಒಂದು ತುಟಿಕ್ ಪಿಟಿಕ್ ಅನ್ನಲಿಲ್ಲ. ಈಗ ಮಾತಾಡ್ತಿದ್ದಾರೆ, ನೇರವಾಗಿ ಹೇಳ್ತಾ ಇದ್ದಾರೆ, ಅಪ್ಪ ಮಕ್ಕಳ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನನಗೆ ಗೊತ್ತಿದ್ದಂಗೆ ಇವತ್ತಿನವರೆಗೂ ಟಿಕೆಟ್ ಅನೌನ್ಸ್ ಆಗಿಲ್ಲ. ಅದರೊಂದು ಒಂದು ಪ್ರಯತ್ನದ ಭಾಗ ಅಂತ ಅನ್ಕೋ. ಅಲ್ಲ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ವಿರಾಮ ತಗೊಳ್ತೀನಿ. JDS ಇದನ್ನು ಫೇಸ್ ಮಾಡಿದೆ, ಅಪ್ಪ ಮಕ್ಕಳ ಪಕ್ಷ ಅಂತ ಕರೆಸ್ಕೊಂಡು. ಈಗ ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಚರ್ಚೆಗೆ ಬರ್ತಾ ಇರೋದು ಯಡಿಯೂರಪ್ಪನವರ ವಿಚಾರದಲ್ಲಿ. ಒಂದೇ ನಿಮಿಷ ಕೇಳಿ, ಎಲ್ಲಾ ಪಾರ್ಟಿಯಲ್ಲೂ ಅಪ್ಪ ಮಕ್ಕಳ ಪಕ್ಷ ಇಲ್ದೇ ಪಾರ್ಟಿ ಒಂದು ವಿರಾಮ ತಗೊಳ್ತೀನಿ, ಬರ್ತೀನಿ ನಿಮ್ಗೆ ಚರ್ಚೆ ಮಾಡಕ್ ಅವಕಾಶವನ್ನ ಮಾಡಿಕೊಡ್ತೀನಿ. ಮೇನ್ ಆಗಿ ಬರ್ತಾ ಇರುವಂತದ್ದು ಯಡಿಯೂರಪ್ಪನವರು ತಮ್ಮ ಮಕ್ಕಳಿಗೆ ಮಾತ್ರ ಎಲ್ಲವೂ ಕೂಡ ಸರಿಯಾಗಿಟ್ಕೊಂಡ್ರು, ಆದ್ರೆ ನಮಗ್ ಮಾತ್ರ ಮೋಸ ಮಾಡಿದ್ರು ಅನ್ನೋ ಚರ್ಚೆ. ಈಶ್ವರಪ್ಪನವ್ರು ಮಾತನಾಡ್ತಾ ಇದ್ದಾರೆ, ಸೋಮಣ್ಣವ್ರು ಮಾತನಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಬರ್ತಾ ಇದೆ. ಅವ್ರು ತಮ್ಮ ಮಕ್ಕಳ ಸೀಟ್ಗಳನ್ನು ಬಿಟ್ಕೊಡೋದಿಲ್ಲ, ಆದರೆ ನಮ್ಮ ಮಕ್ಕಳಿಗೆ ಬಂದಾಗ ನಮ್ಮ ಜೊತೆಗೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿ. ಸೊ ಈಶ್ವರಪ್ಪನವ್ರೀಗ ಓಪನ್ ಆಗಿ ಇಂಡಿಪೆಂಡೆಂಟ್ ಆಗಿ ನಿಲ್ಲೋ ಚರ್ಚೆಗೆ ಬರ್ತಾ ಇದೆ. ಬಟ್ ಎಲ್ಲಿ ಅಂತಂದರೆ ಶಿವಮೊಗ್ಗದಲ್ಲೇ ನಿಲ್ತಾರಂತೆ. ಯಾರನ್ನು ಸಲ್ಸೋಕ್ಕೆ, ಪಾಠ ಕಲ್ಸೋಕ್ಕೆ ಬಹಳ ಚರ್ಚೆ ಇದೆ ಇದು.